5,89,00,000 ನನ್ನ ಫ್ರೆಂಡಿಗೆ ರಿಟೈರ್ಮೆಂಟ್ಗೆ ಇಷ್ಟು ಅಮೌಂಟ್ ಬೇಕು. ಅವನಿಗೆ ಈಗ 25 ವರ್ಷ, 50 ವರ್ಷಕ್ಕೆ ರಿಟೈರ್ಡ್ ಆಗಬೇಕು ಅಂತ ಅವನಿಗೆ ಆಸೆ. ಈಗ ಅವನಿಗೆ ಖರ್ಚು 50,000 ತಿಂಗಳಿಗೆ. 50,000 ನಾರ್ಮಲ್ ಅಂತ ಅನ್ಸುತ್ತೆ ಅಲ್ವಾ? ಆದರೆ ಅದೇ ಅವನಿಗೆ 50 ವರ್ಷ ಆದಾಗ ಲೈಫ್ ಸ್ಟೈಲು 50,000ಕ್ಕೆ ಸಿಗುತ್ತಾ? ಆವಾಗ ಅವನಿಗೆ 50,000 2,14,000 ಆಗಿರುತ್ತೆ ಪ್ರತಿ ತಿಂಗಳಿಗೆ ಖರ್ಚು. ಇದನ್ನೇ ಇನ್ಫ್ಲೇಷನ್ ಅಂತಾರೆ, ಅಂದ್ರೆ ಹಣದುಬ್ಬರ ಅಂತಾರೆ. ಕಣ್ಣಿಗೆ ಕಾಣಿಸಲ್ಲ, ಆದ್ರೆ ಜೇಬಿಗೆ ಮಾತ್ರ ಕತ್ರಿ ಬೀಳ್ತಾ ಇರುತ್ತೆ. ಆಮೇಲೆ ನಾವು ಫುಲ್ ಕ್ಯಾಲ್ಕುಲೇಷನ್ ಮಾಡಿದ್ವಿ. ಅವನ್ ಸೇವಿಂಗ್ಸ್ 1 ಲಕ್ಷ, ರಿಟೈರ್ಮೆಂಟ್ ಬೆನಿಫಿಟ್ಸ್ 5 ಲಕ್ಷ, ಎಕ್ಸ್ಪೆಕ್ಟೆಡ್ ರಿಟರ್ನ್ಸ್ 12%, ಪೋಸ್ಟ್ ರಿಟೈರ್ಮೆಂಟ್ 8%. ಕೊನೆಯಲ್ಲಿ ಬಂದ ಕಾರ್ಪಸ್ ಎಷ್ಟು ಗೊತ್ತಾ? 5,89,00,000. ಆಗ ಅವನ ಎಕ್ಸ್ಪ್ರೆಷನ್ ನೋಡ್ಬೇಕಾಗಿತ್ತು. ಇಂಪಾಸಿಬಲ್ ಇದು ಅಂತ ಅಂದ. ಅವಾಗ ನಾನು ಹೇಳಿದೆ, ಇರು ತಿಂಗಳಿಗೆ 30,060 ರೂಪಾಯಿ SIP ಮಾಡು ಸಾಕು ಅಂತ. 30,060 ರೂಪಾಯಿ 25 ವರ್ಷಕ್ಕೆ 12% ರಿಟರ್ನ್ಸ್. ಅವರು 59 ಲಕ್ಷ ಹೂಡಿಕೆ ಮಾಡಿರ್ತಾರೆ. ಉಳಿದಿದ್ದು ಮಾರ್ಕೆಟ್ ಬಿಲ್ಡ್ ಮಾಡುತ್ತೆ. ಫುಲ್ ಕಾರ್ಪಸ್ ರೆಡಿ, 5,89,00,000. ಅವನಿದನ್ನ ಲೈಫ್ ನಲ್ಲಿ ಒಮ್ಮೆನೂ ಲೆಕ್ಕ ಹಾಕಿಲ್ಲ. ನೀವು ಲೆಕ್ಕ ಹಾಕಿದ್ದೀರಾ? ಲಿಂಕ್ ಡಿಸ್ಕ್ರಿಪ್ಷನ್ ಅಲ್ಲಿ ಇದೆ. ಇದೇ ಕ್ಯಾಲ್ಕುಲೇಟರ್ ನಾನು ಕೂಡ ಯೂಸ್ ಮಾಡಿದ್ದೀನಿ. ನಿಮ್ಮ ನಂಬರ್ಸ್ ಅನ್ನು ಹಾಕಿ ನಿಮ್ಮ ರಿಟೈರ್ಮೆಂಟ್ಗೆ ಎಷ್ಟು ದುಡ್ಡು ಬೇಕು ಅಂತ ಲೆಕ್ಕ ಹಾಕಿ. ನೀವೆಷ್ಟೇ SIP ಮಾಡ್ತೀರಿ ಕಮೆಂಟ್ ನಲ್ಲಿ ಹೇಳಿ. ಗ್ರೋ ಕನ್ನಡ ಫಾಲೋ ಮಾಡಿ.